ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಮಾಧ್ಯಮಗಳಲ್ಲಿ ತಾವು ನೀಟು ಪರೀಕ್ಷೆ ವಿಳಂಬ ಆಗ್ತಾ ಇರೋದ್ರಿಂದ KCET ರ್ಯಾಂಕ್ ಆಧರಿಸಿ ಯಾವ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಹಂಚಿಕೆಯನ್ನು ಮಾಡ್ತೀವಿ ಅದನ್ನು ಶುರು ಮಾಡಬೇಕು ಅಂತನ್ನುವಂಥದ್ದು ಒಂದು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ವೃತ್ತಿಪರ ಕೋರ್ಸ್ಗಳ ಕಾಲೇಜುಗಳ ಸಂಘದವ್ರ ಜೊತೆ ನಾವು ಒಂದು ಸಭೆಯನ್ನು ಮಾಡಿ ತಾವು ಮಾಧ್ಯಮದಲ್ಲೆಲ್ಲ ನೋಡಿದ್ದೀರಾ. ಭಾಳಷ್ಟು ವಿದ್ಯಾರ್ಥಿಗಳು ಪೋಷಕರು ಗೊಂದಲದಲ್ಲಿ ಸಹ ಕೆಲವರು ಹೌದು ಇದು ಸರಿ ಇದೆ ಅಂತ ಹೇಳುವಂಥವ್ರು ಇದ್ದೀರಾ, ಕೆಲವರು ಇಲ್ಲ ಇದು ಅನ್ಯಾಯ ಆಗಿಬಿಡುತ್ತೆ ನಮಗೆ ಕಾಯಬೇಕಾಗಿತ್ತು ನೀವು ಅನ್ನುವಂಥವ್ರು ಇದ್ದೀರಾ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲದೂ ಇರುತ್ತೆ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 1-2% ಅವರಿಗೆ ಸ್ವಲ್ಪ ಗೊಂದಲ ಆಗ್ಬೋದು, ಟೆನ್ಷನ್ ಆಗ್ಬೋದು. ಆದರೆ ಬಹುತೇಕ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ನಾವು ಪ್ರಾಧಿಕಾರದ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಏನೆಲ್ಲ ಮಾಡಬೇಕು ಅಂತನ್ನುವಂಥದ್ದನ್ನು ನಾವು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಮಾಧ್ಯಮಗಳಲ್ಲಿ ವರದಿ ಆಗಿರುವಂಥದ್ದು ಎಲ್ಲ ಪೋಷಕರಿಗೆ ಕೆಲವರಿಗೆ ಬೇರೆ ಬೇರೆ ಥರ ಅರ್ಥ ಆಗಿರುತ್ತೆ, ಕೆಲವರು ಗೊಂದಲಕ್ಕೊಳಗಾಗಿರ್ತೀರ. ಹಾಗಾಗಿ ಪ್ರಾಧಿಕಾರದ ಮುಖ್ಯಸ್ಥನಾಗಿ ನಾನು ಒಂದು ಸಭೆಯಲ್ಲಿ ಏನು ತೀರ್ಮಾನ ಆಯಿತು, ನಾವು ಮುಂದಿನ ದಿನಗಳಲ್ಲಿ ಮೊದಲ ಬಾರಿಗೆ ಈ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಇಲ್ಲಿವರೆಗೆ ಭಾಳ ದಿವಸದಿಂದ ಬರ್ತಾಯಿತ್ತು, ಮೊದಲ ಬಾರಿಗೆ ನಾವು ಸ್ಪ್ಲಿಟ್ ಮಾಡುವಂಥದ್ದು ಅಂತೇಳಿ. ತಮಗೆಲ್ಲರಿಗೂ ಗೊತ್ತಿತ್ತು ಅಂತಂದರೆ ಲಾಸ್ಟ್ ಇಯರ್ ಸಹ ನಾವು ಫಸ್ಟ್ ರೌಂಡು ಮೆಡಿಕಲ್ಲು ಡೆಂಟಲ್ಲು ಆಯುಷಿಂದು ಕಿಂತ ಮೊದಲೇ ನಾವು ಮಾಕ್ ರಿಸಲ್ಟ್ ಎಲ್ಲ ಅನೌನ್ಸ್ ಮಾಡಿದ್ವಿ. ಅಂದರೆ ತಾವೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಹಾಗಾಗಿ ನಿಮಗೆ ಇದು ಪ್ರೊಸೀಜರ್ ಗೊತ್ತಿರುವಂಥವರಿಗೆ ಇದು ಏನು ಕಷ್ಟ ಅಲ್ಲ. ಬಟ್ ಆದರೆ ವಿಶೇಷವಾಗಿ ನಮಗೆ ಪ್ರತಿ ವರ್ಷ ಹೊಸ ವಿದ್ಯಾರ್ಥಿಗಳು ಬರೋದ್ರಿಂದ ಅವರಿಗೆ ಇದು ಹೊಸದಿರುತ್ತೆ. ಏನಪ್ಪ ಆಗುತ್ತೆ ನೋಡಿ, ನೀಟ್ ರ್ಯಾಂಕ್ ಆಧರಿಸಿ ನಾವು ಮೆಡಿಕಲ್ಲು ಡೆಂಟಲ್ಲು ಆಯುಷ್ ಸೀಟ್ಗಳನ್ನ ಅಲಾಟ್ ಮಾಡ್ತೀವಿ. ಉಳಿದಂತಹ ಎಲ್ಲ ಕೋರ್ಸ್ಗಳಿಗೆ CET ರ್ಯಾಂಕನ್ನು ಆಧರಿಸಿ ನಾವು ಅಲಾಟ್ ಮಾಡ್ತೀವಿ. ಜೂನ್ 21ನೇ ತಾರೀಕು ನೀಟ್ ಪರೀಕ್ಷೆ ಇದೆ ಅಂತಂದರೆ ಕಳೆದ ವರ್ಷದ್ದನ್ನು ಲೆಕ್ಕ ಹಾಕ್ತು ಅಂತಂದರೆ ಜುಲೈ 21ರ ನಂತರ ನಮಗೆ ನೀಟ್ ಫಲಿತಾಂಶ ಬರ್ಬೋದು. ಅಲ್ಲಿವರೆಗೆ ಈ ಕೆಲವೊಂದು ಏನು ನಮ್ಮ ಇಂಜಿನಿಯರಿಂಗಿನ್ನೇ ಮಾಡಬೇಕು ಅಂತಿರುವಂಥವ್ರು, ವೆಟರ್ನರಿ ಫಾರ್ಮ್ ಸೈನ್ಸೇ ಮಾಡಬೇಕು ಅಂತಿರುವಂಥವ್ರು ಎಲ್ಲರನ್ನೂ ನಾವು ಕಾಯಿಸುವಂಥದ್ರಲ್ಲಿ ಯಾವುದೂ ಅರ್ಥ ಇಲ್ಲ. ಸರ್ ಇಲ್ಲ ಸರ್ ನಾವು ಮೆಡಿಕಲ್ಲೂ ಮಾಡಬೇಕು, ನೀಟ್ ಬರಿತಾ ಇದ್ದೀವಿ, ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಪ್ಲಾನ್ ಬಿ ನಾವು ಇಂಜಿನಿಯರಿಂಗ್ ಹೋಗಬೇಕು. ಓಕೆ, ನೀವು ಏನು ಚಿಂತೆ ಮಾಡೋದು ಬೇಡ. ನಾವು ಏನು ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಮಾನ್ಯ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಈ ನೀಟ್ ರ್ಯಾಂಕನ್ನು ಹೊರತುಪಡಿಸಿ ಉಳಿದಂಥ ಕೋರ್ಸ್ಗಳಿಗೆ ನಾವು ಕೌನ್ಸಿಲಿಂಗ್ ಶುರು ಮಾಡ್ತೀವಿ. ನೀವು ನೀಟು ಪರೀಕ್ಷೆ ಬರಿತಾ ಇರುವಂಥವರು, ನಮ್ಮ KCET ಪರೀಕ್ಷೆ ಬರೆದಿರುವಂಥವರು ಸಹ ತಮಗೆ ರ್ಯಾಂಕ್ ಇರುತ್ತೆ. ತಾವು ಇಲ್ಲಿ ಸಹ ಪ್ಲಾನ್ ಬಿಗೋಸ್ಕರ ಏನು ಇಂಜಿನಿಯರಿಂಗೋ ವೆಟರ್ನರಿನೋ ಫಾರ್ಮ್ ಸೈನ್ಸೋ ಏನು ಮಾಡಿರ್ತೀರ ತಾವು ಆಪ್ಷನ್ ಎಂಟ್ರಿ ಮಾಡಿ. ನಾವು ಉದಾಹರಣೆಗೆ ತಮಗೆಲ್ಲ ಗೊತ್ತಿದೆ, ಫಸ್ಟು ರೌಂಡು ಕನಿಷ್ಠ 30ರಿಂದ 40 ದಿವಸ ಸಮಯ ಬೇಕಾಗುತ್ತೆ ನಮಗೆ ಫಸ್ಟ್ ರೌಂಡ್ ಮಾಡುವಂಥದ್ದಕ್ಕೆ. ಯಾಕೆ ಅಂತಂದರೆ ಆಪ್ಷನ್ ಎಂಟ್ರಿಗೆ ಸಾಕಷ್ಟು ಸಮಯ ಕೊಡಬೇಕು, ಜೊತೆಗೆ ಮಾಕ್ ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡಬೇಕು. ಮಾಕ್ ರಿಸಲ್ಟ್ ಆದಮೇಲೆ ಮತ್ತೆ ತಮಗೆ ರೀಅರೇಂಜ್ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಕೊಡಬೇಕು. ಅದ್ರ ನಂತರ ಪ್ರಾವಿಷನಲ್ ರಿಸಲ್ಟ್ ಮಾಡಿ ನಾವು ಫೈನಲ್ ರಿಸಲ್ಟು, ಅಂದರೆ ಮಿನಿಮಮ್ ನಾವು ಏನೇ ಪ್ಲ್ಯಾನ್ ಮಾಡ್ತು ಅಂತಂದ್ರೂ 30 to 40 ಡೇಸು ಫಸ್ಟ್ ರೌಂಡಿಗೆ ನಮಗೆ ಬೇಕಾಗುತ್ತೆ. ಅಂದರೆ ಲೆಕ್ಕ ಹಾಕಿ 21ನೇ ತಾರೀಕು ನೆಕ್ಸ್ಟ್ ಮಂತ್ ಇದೆ ನೀಟು, ಆಗೋಗ್ಬಿಡುತ್ತೆ. ಈ ವಿದ್ಯಾರ್ಥಿಗಳು ಈಗ ನೀಟ್ ಪರೀಕ್ಷೆ ಬರೀತಾ ಇರೋರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈಗ ನಾನು ಮುಂದಿನ ವಾರದಲ್ಲಿ, ಅಂದರೆ ಈ ವಾರದಲ್ಲಿ ಏನಾದರೂ ಅಂತ್ಯದಲ್ಲಿ ನಾನು ಫಲಿತಾಂಶ ಕೊಟ್ಟು ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ನಾನೇನಾದರೂ ಆಪ್ಷನ್ ಎಂಟ್ರಿ ಶುರು ಮಾಡಿದರೆ ನೀಟಿಗೆ ಪ್ರಿಪ್ರೇಷನ್ ಮಾಡ್ತಾ ಇರುವಂಥದ್ದಕ್ಕೆ ಏನು ತಾವು ಕಾಲೇಜುಗಳಲ್ಲಿ ಕೂತಿದ್ದೀರಲ್ಲ, ನಿಮಗೆ ಸ್ವಲ್ಪ ಗೊಂದಲ ಡಿಸ್ಟರ್ಬ್ ಆಗುತ್ತೆ. ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ, ನೀವೇನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಮಾಡಿ. 21ನೇ ತಾರೀಕು ಏನಿದೆ ಆ ರೇಂಜಲ್ಲೇ ನಮ್ಮದು ಮಾಕ್ ರಿಸಲ್ಟ್ ಏನಾದ್ರೂ ಬರ್ಬೋದು. ತಮಗೆಲ್ಲ ಗೊತ್ತಿದೆ, ಮಾಕ್ ರಿಸಲ್ಟ್ ಬಂದಾದಮೇಲೆ ಸಹ ನೀವು ಮೇಲೆ ಕೆಳಗೆ ಎಲ್ಲ ಮಾಡ್ಬೋದು, ಹೊರಗಿನ ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಲ್ಲ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀಟ್ ಪರೀಕ್ಷೆಗೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳು, ಪೋಷಕರು ನೀವು ತುಂಬ ಇದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಯಾವುದೇ ರೀತಿ ಗೊಂದಲ ಅನ್ಯಾಯ ಆಗದಿಲ್ದಿರೋ ಥರ ನಾವು ಕೌನ್ಸಿಲಿಂಗ್ ಕಂಡಕ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಓಕೆ ಸರ್, ಹೆಂಗೆ ರಿಸಲ್ಟ್ ಬಂದಿರಲ್ಲ, ಓಕೆ ನೀವು ನಮಗೆ ಎಂಟ್ರಿ ಮಾಡಿಬಿಡ್ತೀರಾ, ರಿಸಲ್ಟ್ ಬಂದಿರಲ್ಲ ನೀಟ್ದು, ನಾವು ಮೆಡಿಕಲ್ ಹೋಗ್ಬೇಕಾಗಿರುತ್ತೆ, ಇಲ್ಲೊಂದು ಸೀಟು ಅಲಾಟ್ ಆಗಿಬಿಟ್ಟಿರುತ್ತೆ, ಏನು ಮಾಡೋದು? ಅಪ್ಗ್ರೇಡೇಷನ್ ಆಪ್ಷನ್ ಕೊಡ್ತೀವಿ, ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಉದಾಹರಣೆಗೆ ನಾವು ಪ್ರೀ ರೌಂಡ್ ಅಂತ ಒಂದು ಮಾಡಬೇಕು ಅಂತೇಳಿ ನಾವು ಈ ಸರಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಪ್ರೀ ರೌಂಡಲ್ಲಿ ಯಾರು ನಾನು ಪಕ್ಕ ಉದಾಹರಣೆಗೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಬೇಕು ಅಂತೇಳಿ ಇರುತ್ತೆ, ಅಲ್ಲಿಗೆ ಮಾತ್ರ ಹೋಗೋನು ಹೋಗ್ತಾನೆ.
ನಾನು ಇದನ್ನು ನಿಮಗೆ ಪ್ರೀ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಏನು ಆಪ್ಷನ್ಸ್ ಇರುತ್ತೆ, ಏನು ಚಾಯ್ಸಸ್ ಇರುತ್ತೆ ಎಲ್ಲ ನಾನು ಡಿಟೇಲಾಗಿ ನೆಕ್ಸ್ಟ್ ಮುಂದಿನ ಕೌನ್ಸಿಲಿಂಗ್ ಶುರುವಾದಾಗ ಹೇಳ್ತೀನಿ. ಈಗ ನಾನು ಹೇಳುವಂಥದ್ದು ಏನು ಅಂತಂದರೆ, ಕೌನ್ಸಿಲಿಂಗ್ ನೀಟ್ ಫಲಿತಾಂಶ ಬರೋದಕ್ಕಿಂತ ಮೊದಲು, ನೀಟ್ ಪರೀಕ್ಷೆ ಬರೆಯೋದಕ್ಕಿಂತ ಮೊದಲು ನಾವು ನೀಟ್ ಆಧರಿಸಿ ಮಾಡುವಂಥ ಮೆಡಿಕಲ್, ಡೆಂಟಲ್, ಆಯುಷನ್ನು ಹೊರತುಪಡಿಸಿ ನಾವು ಕೌನ್ಸಿಲಿಂಗ್ ಶುರು ಮಾಡೋದಕ್ಕೆ ತೀರ್ಮಾನ ಆಗಿದೆ. ಆದರೆ ನೀಟ್ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಸಹ ತಾವು ಯಾವುದೇ ಟೆನ್ಷನ್ ಮಾಡದೆ ಪರೀಕ್ಷೆಗೆ ಸಿದ್ಧತೆ ಮಾಡಿ ನಿಮಗೆ ಏನೆಲ್ಲ ಫೆಸಿಲಿಟೇಟ್ ಮಾಡ್ಬೋದು ನಾವು ಅದನ್ನು ಮಾಡ್ತೀವಿ. ನೀಟ್ ರಿಸಲ್ಟ್ ಬರೋದು ಇನ್ನೂ ಡಿಲೇ ಆಯಿತು, ನೀವೇನು ಚಿಂತೆ ಮಾಡಬೇಡಿ. ತಮಗೆಲ್ಲ ಗೊತ್ತಿದೆ, ನಾವು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಕಂಪಲ್ಸರಿನೇ ಇಲ್ಲ. ಫಸ್ಟ್ ರೌಂಡಲ್ಲಿ ಸಿಂಪ್ಲಿ ನೀವು ಚಾಯ್ಸ್ 2 ಹಾಕಿ, ಚಾಯ್ಸ್ 3 ಹಾಕಿ ಸೆಕೆಂಡ್ ರೌಂಡಿಗೆ ಬರ್ತಿದ್ರಿ. ನಾನು ಅವಾಗಲೇ ಹೇಳ್ದಂಗೆ ಒಂದು ರೌಂಡಿಗೆ ಕನಿಷ್ಠ 30 ರಿಂದ 40 ದಿವಸ ಬೇಕಾಗುತ್ತೆ. ಸೆಕೆಂಡ್ ರೌಂಡಿಗೆ ಅಪ್ಗ್ರೇಡೇಷನಿಗೆ ಕೊಡ್ತೀವಿ, ನಿಮಗೆ ಸಿಕ್ಕಿರೋ ಸೀಟ್ ಎಲ್ಲೂ ಹೋಗಿರಲ್ಲ. ಉದಾಹರಣೆಗೆ ಸಂಕ್ಷಿಪ್ತವಾಗಿ ಈ ನೀಟ್ ವಿದ್ಯಾರ್ಥಿಗಳಿಗೆ ಗೊಂದಲಕ್ಕೊಳಗಾಗಬಾರ್ದು ನೀಟ್ ಪೇರೆಂಟ್ಸ್ ಅಂತ ಹೇಳೋದಾದರೆ, ಉದಾಹರಣೆಗೆ ನೀವು ಪ್ಲಾನ್ ಎ ಮೆಡಿಕಲ್ಲು, ಪ್ಲಾನ್ ಬಿ ಮೆಡಿಕಲ್ ಸಿಕ್ಕಿಲ್ಲ ಅಂತಂದರೆ ಯಾವುದಾದ್ರೂ ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರ್, ಫಾರ್ಮ್ ಸೈನ್ಸ್ ಅಂತ ಅಂದ್ಕೊಂಡಿರ್ತೀರ. ಈಗ ನಾನು ಫಸ್ಟ್ ರೌಂಡ್ ಶುರು ಮಾಡಿದಾಗ ನೀವು ಅಗ್ರಿಕಲ್ಚರ್ದು ಒಂದು ಹಾಕಿರ್ತೀರ, ನಿಮಗೆ ಅಗ್ರಿಕಲ್ಚರ್ ಸಿಗುತ್ತೆ. ನಿಮಗೆ ಬೇಕು ಮೆಡಿಕಲ್ಲು, ಚಿಂತೆ ಮಾಡಬೇಡಿ. ನಾನು ರಿಸಲ್ಟನ್ನು ಪಬ್ಲಿಷ್ ಮಾಡಿದೆ, ಅವಾಗ ಎನಿವೇ ಚಾಯ್ಸ್ ಕೊಡ್ತೀನಿ. ನೀವು ಸೀಟನ್ನು ಹೋಲ್ಡ್ ಮಾಡ್ತೀರಾ, ಸೆಕೆಂಡ್ ರೌಂಡಿಗೆ ಬರ್ತೀರಾ, ಎಗೈನ್ ನಿಮಗೆ 30 ಡೇಸ್ ಅಷ್ಟು ಸಮಯ ಇರುತ್ತೆ. ನಾವು ಮೆಡಿಕಲ್ ಶುರು ಮಾಡ್ತೀವಿ. ಸರ್ ಅವಾಗಲೂ ಬರಲಿಲ್ಲ ಸರ್ ನೀಟ್ ರ್ಯಾಂಕು, ಏನು ಮಾಡೋದು? ಡೋಂಟ್ ವರಿ, ಸೆಕೆಂಡ್ ರೌಂಡಿಗೆ ಸಹ ನಾವು ಅಪ್ಗ್ರೇಡೇಷನಿಗೆ ಕೊಡ್ತೀವಿ. ಯಾಕೆ ಚಿಂತೆ ಮಾಡ್ತೀರಾ? ನಿಮಗೆ ಏನು ಅನ್ಯಾಯ ಆಗಲ್ಲ. ಓಕೆ, ಇನ್ನೊಬ್ರು ಕೇಳ್ಬೋದು, ಸರ್ ಅದು ಅಗ್ರಿಕಲ್ಚರ್ ಸೀಟ್ ಆ್ಯಕ್ಚುಲಿ ನನಗೆ ಬೇಕಾಗಿತ್ತು ಸರ್, ನಾನು ವೆಯ್ಟ್ ಮಾಡ್ತಾ ಇದ್ದೆ, ಈಗ ಅವನು ಸಿಕ್ಕಿದೆ, ನನಗೆ ಅಗ್ರಿಕಲ್ಚರ್ಗಿಂತ ಕೆಳಗಡೆ ಇನ್ಯಾವುದೋ ಒಂದು ಸಿಕ್ಕಿದೆ, ಅವನು ನೆಕ್ಸ್ಟ್ ಮೆಡಿಕಲ್ ಹೋದರೆ ನನಗೆ ಅನ್ಯಾಯ ಆಗುತ್ತೆ ಸರ್, ನಾನು ಬೇರೆ ಅಡ್ಮಿಷನ್ ಆಗಿದ್ರೆ. ನೋ, ಚಿಂತೆ ಮಾಡಬೇಡಿ, ನೀವು ಸಹ ವೆಯ್ಟ್ ಮಾಡ್ಬೋದು. ಯಾರಿಗೆ ಕ್ಲಾರಿಟಿ ಇದೆ, ನನಗೆ ಬೇರೆ ಆಪ್ಷನ್ನೇ ಇಲ್ಲ, ನನ್ನ ಫಸ್ಟ್ ಪ್ರಿಯಾರಿಟಿ ಇದೆ, ನೀವು ಹೋಗಿ ಅಡ್ಮಿಷನ್ ಆಗ್ತೀರಾ. ಯಾರು ಇಲ್ಲ ನಾನು ವೆಯ್ಟ್ ಮಾಡ್ತೀನಿ, ಆ ಮೆಡಿಕಲ್ ಹುಡುಗರು ಏನಾದರೂ ಅಗ್ರಿಕಲ್ಚರ್ ಬಿಟ್ಟು ಮೆಡಿಕಲ್ಲಿಗೆ ಹೋಯ್ತು ಅಂತಂದರೆ ನಾನು ಅದ್ರದ್ದು ಆಸ್ಪರೆಂಟ್ ಇದ್ದೀನಿ, ನಂದು ಜಸ್ಟ್ ಕಡಿಮೆ ರ್ಯಾಂಕ್ ಇದೆ, ನಾನು ಅಗ್ರಿಕಲ್ಚರ್ ಸಿಗ್ತೀನಿ ಅನ್ನುವಂಥದ್ದಿತ್ತು ಅಂತಂದರೆ ನಿಮಗೆ ಸಹ ಅನ್ಯಾಯ ಆಗಲ್ಲ, ಅಪ್ಗ್ರೇಡೇಷನ್ ಆಪ್ಷನ್ ಕೊಡ್ತೀವಿ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಹಿಂದಿಂದನೂ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ಕೊಂಡು ಬಂದಿರುವಂಥದ್ದು. ಆದರೆ ಕಾಲಕ್ಕೆ ತಕ್ಕಂತೆ ಕೆಲವು ಬದಲಾವಣೆಯನ್ನು ಮಾಡಬೇಕಾಗುತ್ತೆ ನಾವು. ಆ ಹಿನ್ನೆಲೆ ಒಳಗಡೆ ನಾವು ಮಾಡ್ತಾ ಇದ್ದೀವಿ. ಹಂಗಂತೇಳಿ ಒಂದು ವರ್ಗದ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗುತ್ತೆ ಅಂತನ್ನುವಂಥದ್ದು ಏನು ತಾವು ಭಾವಿಸ್ಬೇಡಿ. ಎರಡೂ ವರ್ಗದ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಆಗುವ ನಿಟ್ಟಿನಲ್ಲೇ ನಾನು ಡಿಸೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ತಾವು ಧೈರ್ಯವಾಗಿರಿ. ನೀಟು ಹೊರತುಪಡಿಸಿ ಇಂಜಿನಿಯರಿಂಗ್, ಬೇರೆ ಬೇರೆ ಅಲೈಡ್ ಹೆಲ್ತ್ ಸೈನ್ಸ್, ಅಲೈಡ್ ಕೋರ್ಸಸ್ಸಿಗೆ ಹೋಗುವಂಥವ್ರು ಏನಿದ್ದೀರಾ, ದಯಮಾಡಿ ತಾವು ಕಾಲೇಜ್ಗಳು ಹೇಗಿದೆ, ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು, ಯಾವ ಕೋರ್ಸಿಗೆ ಉದ್ಯೋಗ ಅವಕಾಶಗಳಿದ್ದಾವೆ, ಇದನ್ನೆಲ್ಲ ಸ್ಟಡಿ ಮಾಡಿ. ನೀಟ್ ವಿದ್ಯಾರ್ಥಿಗಳು ನೀವು ಕೌನ್ಸಿಲಿಂಗ್ ಬಗ್ಗೆ ಏನು ಚಿಂತೆ ಮಾಡಬೇಡಿ, ನಾವಿದ್ದೀವಿ ಅದನ್ನು ನೋಡ್ಕೊಳ್ಳಿಕ್ಕೆ. ತಾವು ನೀಟು ಪರೀಕ್ಷೆಗೆ ಸರಿಯಾಗಿ ಅಧ್ಯಯನ ಮಾಡಿ, ಬೇರೆ ನೀವೇನು ತಲೆಬಿಸಿ ಮಾಡಬೇಡಿ. ನಿಮಗೇನೆಲ್ಲ ಫೆಸಿಲಿಟಿ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ನಿಮಗೆ ಸಿಗಬೇಕು, ಅದನ್ನು KA ಜವಾಬ್ದಾರಿಯನ್ನು ತಗೊಳುತ್ತೆ, ನಿಮಗೆ ಮಾಡಿಕೊಡುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ನಾವು ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಕೌನ್ಸಿಲಿಂಗ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಕಳೆದ ವರ್ಷ ತಮಗೆಲ್ಲ ಗೊತ್ತಿರುವಂತೆ ನಾವು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾವು ಮಂಥನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ KA ಸಿಬ್ಬಂದಿಗಳು ಹಾಗೂ ಆ ಕಾಲೇಜಿನ ಸಿಬ್ಬಂದಿಗಳು ಎಂಟೈರ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳಿದರು. ಅದರಿಂದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿತ್ತು. ನಾವು ಅದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಈ ವರ್ಷ ತೆಗೆದುಕೊಂಡು ಹೋಗಿದ್ದೀವಿ. ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಸರ್ಕಾರಿ ಏಡೆಡ್ ಇಂಜಿನಿಯರಿಂಗ್ ಕಾಲೇಜುಗಳು, ಯಾವ ಜಿಲ್ಲೆಯಲ್ಲಿ ಈ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜ್ ಇಲ್ಲ, ಅಲ್ಲಿ ಆ ಜಿಲ್ಲಾಡಳಿತ, ರಂಗಮಂದಿರ ಅಥವಾ ಪಾಲಿಟೆಕ್ನಿಕ್ ಕಾಲೇಜಲ್ಲಿ 25ನೇ ತಾರೀಕಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ 2 ಸೆಷನ್ನು, ಬೆಳಿಗ್ಗೆ ಮತ್ತು ಮಧ್ಯಾಹ್ನ, 28ನೇ ತಾರೀಕು ಸರ್ಕಾರಿ ರಜೆ ಹೊರತುಪಡಿಸಿ ಕೌನ್ಸಿಲಿಂಗ್ ಕುರಿತ ಮಂಥನ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದೆ. ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಈ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಏನಪ್ಪ ಮಂಥನ ಕಾರ್ಯಕ್ರಮ? ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಾಲೇಜುಗಳಿದೆ ಅಂದರೆ, ನಾವು KCET ರ್ಯಾಂಕ್ ಆಧರಿಸಿ, ನೀಟ್ ರ್ಯಾಂಕ್ ಆಧರಿಸಿ ನಾವೇನು ಸೀಟ್ ಅಲಾಟ್ ಮಾಡ್ತೀವಿ ಕೌನ್ಸಿಲಿಂಗಲ್ಲಿ, ಎಷ್ಟು ಕಾಲೇಜುಗಳಿದೆ, ಎಷ್ಟು ಸೀಟ್ಗಳಿದೆ, ಯಾವ್ಯಾವ ಕಾಲೇಜಲ್ಲಿ ಏನೇನು ಫೀಸ್ ಇದೆ, ಕಳೆದ ವರ್ಷ ಏನು ಕಟ್ ಆಫ್ ಆಗಿತ್ತು, ಇದು ಎಲ್ಲ ಮಾಹಿತಿಯನ್ನು ನಿಮಗೆ ಅಲ್ಲಿ ಒಂದೇ ರೂಮಲ್ಲಿ ನಿಮಗೆ ಪಾಠ ಮಾಡೋರಿದ್ದಾರೆ ನಮ್ಮ ಎಕ್ಸ್ಪರ್ಟ್ಸು. ಜೊತೆಗೆ
ಕೌನ್ಸಿಲಿಂಗ್ ಅಂತಂದರೆ ಎಷ್ಟು ರೌಂಡ್ ಇರುತ್ತೆ ಕೌನ್ಸಿಲಿಂಗಲ್ಲಿ, ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಮಾಕ್ ರೌಂಡ್ ಅಂತಂದ್ರೇನು, ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಏನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು, ಅಡ್ಮಿಷನ್ ಕಂಪಲ್ಸರಿ ಇರುತ್ತಾ ಇಲ್ಲ ವೆಯ್ಟ್ ಮಾಡ್ಬೋದಾ, ಫೀಸ್ ಎಲ್ಲಿ ಕಟ್ಟಬೇಕು, ಫೀಸು ವಾಪಸ್ ಬರುತ್ತಾ ನಾವು ಬೇರೆ ಕಡೆ ಹೋಯಿತು ಅಂತಂದರೆ, ಸಾಕಷ್ಟು ಪೇರೆಂಟ್ಸ್ಗಳಿಗೆ ಗೊಂದಲಗಳಿರುತ್ತೆ. ಇದಕ್ಕೆ ನಾವು ರಾಜ್ಯದ 66 ಸ್ಥಳಗಳಲ್ಲಿ, ಅಂದರೆ ನಾನು ಹೇಳಿದ್ನಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಏಡೆಡ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಇದು 25ರಿಂದ 30 ತನಕ 28ನೇ ತಾರೀಕು ಹೊರತುಪಡಿಸಿ ದಿನಕ್ಕೆ 2 ಶಿಫ್ಟಲ್ಲಿ ಕಾರ್ಯಕ್ರಮ ಆಗುತ್ತೆ. ತಾವು ದಯಮಾಡಿ ವಿದ್ಯಾರ್ಥಿಗಳು, ಪೋಷಕರು ನಮ್ಮ KE ವೆಬ್ಸೈಟಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ತಮ್ಮ ಕನ್ವೀನಿಯೆಂಟ್ ಸಂದರ್ಭದಲ್ಲಿ ತಾವು ಹೋಗಿ, ತಮಗೆ ಫ್ರೀ ಇರೋ ಟೈಮಲ್ಲಿ ತಾವು ಹೋಗಿ. ಎಲ್ಲರೂ 25ನೇ ತಾರೀಕಿಗೆ ಹೋಗಬೇಕು ಅಂತೇನಿಲ್ಲ. ನಾವು ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾಯಿದ್ದೀವಿ. ಒಂದೊಂದು ಸ್ಥಳದಲ್ಲಿ ಎಷ್ಟು ಒಂದು 500 ಜನ ಹಿಡಿಲಿಕ್ಕಿತ್ತು ಅಂತಂದರೆ ನಾವು 500 ಅಷ್ಟೇ ನಾವು ಸ್ಲಾಟ್ ಬುಕ್ ಮಾಡ್ತಾಯಿದ್ದೀವಿ, ಗೊಂದಲ ಆಗಬಾರ್ದು ಅಂತ. 500 ಉದಾಹರಣೆ 250 ಮಕ್ಕಳು 250 ಪೋಷಕರು ಹೋದರೆ ನಿಮಗೆಲ್ಲ ಕೂರಿಸಿ ಈ ವರ್ಷದ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಎಲ್ಲ ಮಾಹಿತಿಯನ್ನು ನಿಮಗೆ ನಮ್ಮ ಎಕ್ಸ್ಪರ್ಟ್ಸು ನಿಮಗೆ ನೀಡೋರಿದ್ದಾರೆ. ಈ ಸದುಪಯೋಗನ ಪಡಿಸ್ಕೊಳ್ಳಿ. ಮಂಥನ 2026 KCET 2026 ರ್ಯಾಂಕ್ ಆಧರಿಸಿ ಹಂಚಿಕೆ ಮಾಡುವಂತಹ ಎಲ್ಲ ಸೀಟುಗಳ, ಅಂದರೆ ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಮಾಹಿತಿಯನ್ನು ಈ ಮಂಥನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುತ್ತೆ. ಸರ್, ಮೆಡಿಕಲ್ ನೀಟ್ ಎಕ್ಸಾಮ್ ಆಗಿಲ್ಲ, ನಮ್ಮ ವಿದ್ಯಾರ್ಥಿಗಳೆಲ್ಲ ಲಾಂಗ್ ಟರ್ಮಿಗೆ ಕೂತಿದ್ದಾರೆ, ಓದ್ತಾ ಇದ್ದಾರೆ. ದಯಮಾಡಿ ನೀಟ್ ವಿದ್ಯಾರ್ಥಿಗಳು, ನೀಟಿಗೆ ಓದ್ತಿರುವಂಥವರು ಈ ಮಂಥನ ಕಾರ್ಯಕ್ರಮಕ್ಕೆ ಹೋದರೆ ಹೋಗಿ, ಕಂಪಲ್ಸರಿ ಇಲ್ಲ. ಪೇರೆಂಟ್ಸ್ ಬೇಕಾದರೆ ಹೋಗಿ, ನೀವು ಹೋಗಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಿಮಗೆ ನಾನು ಯೂಟ್ಯೂಬ್ ಮೂಲಕ ಮುಂದೊಂದು ದಿನ ತಿಳಿಸ್ತೀನಿ. ಮೆಡಿಕಲ್ ವಿದ್ಯಾರ್ಥಿಗಳು ಯಾರು ತಾವು ಸ್ಟಡಿ ಮಾಡ್ತಾ ಇದ್ದೀರಾ, ಒಂದೊಂದು ಗಂಟೆನೂ ಇಂಪಾರ್ಟೆಂಟ್ ಇದೆ. ತಾವೇನು ಮಂಥನ ಕಾರ್ಯಕ್ರಮಕ್ಕೆ ಕಂಪಲ್ಸರಿ ಹೋಗಬೇಕಾಗಿಲ್ಲ, ನಿಮ್ಮ ಪೇರೆಂಟ್ಸ್ ಬೇಕಾದರೆ ಹೋಗಿ ಬರಲಿ. ಅಂದರೆ ನಾವು ಹೇಳುವಾಗ ಎಲ್ಲ ಪ್ರಕ್ರಿಯೆಗಳನ್ನ ನಾವು ಅಲ್ಲಿ ಕೌನ್ಸಿಲಿಂಗ್ ಬಗ್ಗೆ ಹೇಳ್ತೀವಿ. ಆದರೆ ನೀಟ್ ಪರೀಕ್ಷೆ ಆಗಿಲ್ದಿರೋದ್ರಿಂದ ನೀಟ್ ವಿದ್ಯಾರ್ಥಿಗಳು ದಯಮಾಡಿ ಸ್ಟಡಿ ಮಾಡಿ. ಉಳಿದಂಥ ಎಲ್ಲ ಆಸ್ಪಿರೆಂಟ್ಸು ದಯಮಾಡಿ ಮಂಥನ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ಅಲ್ಲಿ ಇಲ್ಲಿ ಏನೋ ನೀವು ಬೇರೆ ಬೇರೆ ಕಡೆ ಯೂಟ್ಯೂಬು ಮಾಧ್ಯಮ ಅಲ್ಲಿ ಇಲ್ಲಿ ನೋಡೋದಕ್ಕಿಂತ ಇಲ್ಲಿ ಒಂದೇ ರೂಫ್ ಅಡಿನಲ್ಲಿ ನಿಮಗೆ ಎಂಟೈರ್ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಸಿಗುತ್ತೆ. ದಯಮಾಡಿ ಮಂಥನ 2026 25ನೇ ತಾರೀಕಿಂದ 30ನೇ ತಾರೀಕು 28ನೇ ತಾರೀಕು ಹೊರತುಪಡಿಸಿ ಪ್ರತಿ ದಿವಸ 2 ಸೆಷನಲ್ಲಿ ನಡೆಯುತ್ತೆ. ತಾವು ಸ್ಲಾಟ್ ಬುಕ್ ಮಾಡಿ ಆ ಕಾಲೇಜಿಗೆ ಅಥವಾ ಆ ಒಂದು ಮಂಥನ ಕಾರ್ಯಕ್ರಮದ ಸ್ಥಳಕ್ಕೆ ವಿಸಿಟ್ ಮಾಡಿ ಈ ವರ್ಷದ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆ ರೀತಿ ಸೀಟನ್ನು ಪಡೀಲಿಕ್ಕೆ ತುಂಬ ಸಹಾಯ ಆಗುತ್ತೆ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KCET ರ್ಯಾಂಕನ್ನು ಕೊಡುವಂಥದ್ದು ದ್ವಿತೀಯ PUC 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಆಧಾರದ ಮೇಲೆ. ನಾವು PCMBಗೆ ಪರೀಕ್ಷೆಯನ್ನು ನಡೆಸಿದ್ದೀವಿ. ತಾವು PUC 12th ಸ್ಟ್ಯಾಂಡರ್ಡಲ್ಲಿ ಏನು ತಾವು PCMB ಸಬ್ಜೆಕ್ಟಿಗೆ ಮಾರ್ಕ್ಸ್ ತಗೊಂಡಿದ್ದೀರಾ, ಅದರ ಆಧಾರದ ಮೇಲೆ ವಿವಿಧ ರ್ಯಾಂಕ್ಗಳನ್ನು ಕೊಡುವಂಥದ್ದು ತಮಗೆ ಗೊತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿದೆ, ಬೆಸ್ಟ್ ಆಫ್ 2 ಕರ್ನಾಟಕ ಸ್ಟೇಟ್ ಬೋರ್ಡಿಂದು ಫಲಿತಾಂಶವನ್ನು ತೆಗೆದುಕೊಂಡು ಕೊಡೋದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ತಮಗೆಲ್ಲ ಗೊತ್ತಿದೆ, ಈಗಾಗಲೇ 2ನೇ ಫಲಿತಾಂಶ ಹೊರ ಬಂದಿದೆ. ಅವರು ಬೆಸ್ಟ್ ಆಫ್ 2 ಮಾಡಿ ನಮಗೆ ಡೇಟಾವನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಕರ್ನಾಟಕ ರಾಜ್ಯದ ಸ್ಟೇಟ್ ಬೋರ್ಡಲ್ಲಿ ಏನು ಪರೀಕ್ಷೆಯನ್ನು ನಡೆಸ್ತಾರೆ, ತಾವೆಲ್ಲ ಯಾರು ಕರ್ನಾಟಕ ಸ್ಟೇಟ್ ಬೋರ್ಡಿನ ವಿದ್ಯಾರ್ಥಿಗಳಾಗಿದ್ದೀರಾ, ನಿಮ್ಮದು ಏನು ನಮಗೆ ಪ್ರಾಬ್ಲಮ್ ಇಲ್ಲ, ನಾವು ಬೋರ್ಡಿಂದ ನೇರವಾಗಿ ತೆಗೆದುಕೊಳ್ತೀವಿ. CBSE ಪರೀಕ್ಷೆ ಫಲಿತಾಂಶ ಬಂದಿರಲಿಲ್ಲ. ರಾಜ್ಯದಲ್ಲಿ ಟೋಟಲ್ಲು 18,000 ಸ್ಟೂಡೆಂಟು CBSE ಬೋರ್ಡ್ ಅವರು ನಮ್ಮ KCET ಪರೀಕ್ಷೆಯನ್ನು ಬರೆದಿದ್ದೀರಾ. 8,900 ವಿದ್ಯಾರ್ಥಿಗಳು ಬೇರೆ ರಾಜ್ಯದವರು CBSE ಬೋರ್ಡಲ್ಲಿ ನೀವು ಅಪಿಯರ್ ಆಗಿರುವಂಥವ್ರು ಇದ್ದೀರಾ. ನಿಮ್ಮದು ಡೇಟಾ ನಮ್ಮ ಕೈಯಲ್ಲಿ ಇರಲ್ಲ. ಕೊನೆಗೆ ನಾವು ಡಿಜಿಲಾಕರಲ್ಲಿ ತಾವು ಡೌನ್ಲೋಡ್ ಮಾಡಬೇಕು. ಯಾಕೆಂದರೆ CBSE ಬೋರ್ಡ್ ಅವರು NAD ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ತಾವು ಡಿಜಿಲಾಕರಲ್ಲಿ ಲಾಗಿನ್ ಆಗಿಬಿಡ್ತು ಅಂತಂದರೆ ಅದು ಅಲ್ಲಿ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಅದರಿಂದ ನಾವು ಫೆಚ್ ಮಾಡುವಂಥದ್ದು. 18,000 ಕರ್ನಾಟಕ ರಾಜ್ಯದಲ್ಲಿರುವಂತಹ CBSE ಕಾಲೇಜುಗಳು, ಹೊರ ರಾಜ್ಯಗಳಲ್ಲಿರುವಂತಹ CBSE ಕಾಲೇಜುಗಳಲ್ಲಿ 8,000 ವಿದ್ಯಾರ್ಥಿಗಳು. ತಾವು CBSE ಸ್ಟೇಟ್ ಬೋರ್ಡ್ ಅವರು ಅಪ್ಲೋಡ್ ಮಾಡಿರೋದು ನೀವು ಪ್ರಯತ್ನ ಮಾಡಿದರೆ, ಆದರೂ ನಮಗೆ ಶೇಕಡ 70% ಅಷ್ಟೇ ಬಂದಿದೆ, ಇನ್ನೂ 30% ಬಂದಿಲ್ಲ. ಬಂದಿರೋದ್ರಲ್ಲಿ ಸಹ ಸಣ್ಣ ಕೆಲವು ವಿದ್ಯಾರ್ಥಿಗಳು ಬಂದೇನು ಹೇಳ್ತಾ ಇದ್ದಾರೆ, ಕಳೆದ ವರ್ಷದವರು, ಈ ವರ್ಷದವರಲ್ಲ, ಕಳೆದ ವರ್ಷದವರು ಇಂಪ್ರೂವ್ಮೆಂಟ್ ಪರೀಕ್ಷೆಯನ್ನು ತಗೊಂಡಿದ್ವಿ, ಆ ಇಂಪ್ರೂವ್ಮೆಂಟಲ್ಲಿ ನಮಗೆ ಮಾರ್ಕ್ಸ್ ಬಂದಿರುವಂಥದ್ದು ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತ ಫ್ಯೂ ವಿದ್ಯಾರ್ಥಿಗಳು ಸಹ ತಾವು ಹೇಳ್ತಾ ಇರುವಂಥದ್ದು. ಅದು CBSE ಬೋರ್ಡ್ ಅವರು ಏನು NAD ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಅದು ಬರೋದ್ರಿಂದ ಅದು ಆ ರೀತಿ ಕೆಲವು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಇದಲ್ಲದೆ ತಮಗೆ ಗೊತ್ತಿದೆ ನಮ್ಮ ಪರಿಸ್ಥಿತಿ ಹೇಗಿದೆ KEಯದ್ದು ಅಂತಂದರೆ,
ಭಾರತ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳಲ್ಲಿ ಕನ್ನಡಿಗರು ಹೋಗಿ ಉದ್ಯೋಗಕ್ಕೋಸ್ಕರ ಇರುವಂಥವ್ರು ಇದ್ದಾರೆ. ಅದು ಸರ್ಕಾರಿ ನೌಕರಿ ಇರ್ಬೋದು, ಖಾಸಗಿ ಇರ್ಬೋದು. ಆದರೆ ತಮ್ಮ ಮಕ್ಕಳು ಅಲ್ಲೇ ಕಲ್ತಿರೋದ್ರಿಂದ ತಮ್ಮ ಮಕ್ಕಳಿಗೆ ಸಹ ನಾವು ಇಲ್ಲಿ KCETನಲ್ಲಿ ರ್ಯಾಂಕ್ ಕೊಡಬೇಕು, ತಾವು ಪರೀಕ್ಷೆಯನ್ನು ಬರೆದಿದ್ದೀರಾ. ಮತ್ತು ನಿಮ್ಮ PUC ಮಣಿಪುರ ಸ್ಟೇಟ್ ಬೋರ್ಡು, ಅಸ್ಸಾಂ ಸ್ಟೇಟ್ ಬೋರ್ಡು, ವೆಸ್ಟ್ ಬೆಂಗಾಲ್ ಸ್ಟೇಟ್ ಬೋರ್ಡು, ಈ ಥರ ಎಲ್ಲ ದೇಶದ ಎಲ್ಲ ಬೋರ್ಡಲ್ಲಿ ತಮ್ಮ ಮಕ್ಕಳು ಪರೀಕ್ಷೆಯನ್ನು ಬರೆದಿರುವಂಥದ್ದಿದೆ. ಅದು ಸುಮಾರು 4,500ದಿಂದ 5,000ದಷ್ಟು ವಿದ್ಯಾರ್ಥಿಗಳಿದ್ದಾರೆ. ಆ ಸ್ಟೇಟ್ ಬೋರ್ಡಿಂದ ನಾವು ಮಾಹಿತಿ ತಗೊಳ್ಳುವಂಥದ್ದು. ಈಗ ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ ಇಲ್ಲಿ ನಾವು ಕರೆಸ್ಪಾಂಡೆನ್ಸ್ ಮಾಡಿದ್ವಿ. ಮಹಾರಾಷ್ಟ್ರ ಮತ್ತು ಕೇರಳದವರು ನಮಗೆ API ಸರ್ವಿಸಸ್ ಕೊಟ್ಟರು. ಮೇ ಬಿ ಕೇರಳದಲ್ಲಿ ಇನ್ನೂ ರಿಸಲ್ಟೇ ಬರಲಿಲ್ಲ. ಈ ಥರದ್ದು ನಮಗೆ ಸಮಸ್ಯೆ ಇದೆ. ಅದಕ್ಕೆ ನಾವು ಇವತ್ತು ನಾವು ಲಿಂಕನ್ನು ಓಪನ್ ಮಾಡ್ತಾಯಿದ್ದೀವಿ. ತಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಕರ್ನಾಟಕ ಸ್ಟೇಟ್ ಬೋರ್ಡಿನ ವಿದ್ಯಾರ್ಥಿಗಳಿಗೆ ಅಲ್ಲ ಇದು ನನ್ನ ಒಂದು ಮಾಹಿತಿ. CBSE ಬೋರ್ಡಿನ ವಿದ್ಯಾರ್ಥಿಗಳು ಹಾಗೂ ಭಾರತ ದೇಶದ ವಿವಿಧ ರಾಜ್ಯಗಳ ಬೋರ್ಡ್ಗಳಲ್ಲಿ ತಾವು ಏನು PUC ದ್ವಿತೀಯ PUC ಪರೀಕ್ಷೆ ಬರೆದಿದ್ದೀರಾ, ನಿಮಗಾಗಿ ಇದು ಒಂದು ಮಾಹಿತಿ. ತಾವು ನಮ್ಮ KEA ವೆಬ್ಸೈಟಲ್ಲಿ ತಾವು ತಮ್ಮ KCET ಅಪ್ಲಿಕೇಶನ್ನಿಗೆ ಏನು ಹಾಕುವಾಗ ಲಾಗಿನ್ ಪಾಸ್ವರ್ಡ್ ಇದೆ, ಆ ಲಾಗಿನ್ ಪಾಸ್ವರ್ಡ್ ಹಾಕಬೇಕು. ಓಪನ್ ಮಾಡಿದರೆ ತಮಗೆ CBSE ವಿದ್ಯಾರ್ಥಿಗಳು ಈಗ ಯಾರೆಲ್ಲ ಫೆಚ್ ಮಾಡಿದ್ದೀರಾ ತಮ್ಮದು ಮಾರ್ಕ್ಸು ಡಿಸ್ಪ್ಲೇ ಆಗುತ್ತೆ, ಫೆಚ್ ಆಗಿರುವಂಥ ಮಾರ್ಕ್ಸ್ ಡಿಸ್ಪ್ಲೇ ಆಗುತ್ತೆ. ತಾವು ಏನೂ ಚೇಂಜಸ್ ಇಲ್ಲ ಅಂತಂದರೆ ಜಸ್ಟ್ ಮಾರ್ಕ್ಸು ಸರಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಸರಿ ಇದೆ ಅಂತಂದರೆ ಸಬ್ಮಿಟ್ ಮಾಡಿ. CBSEನಲ್ಲಿ ಇನ್ನೂ 30ರಷ್ಟು ವಿದ್ಯಾರ್ಥಿಗಳು ಡಿಜಿಲಾಕರಲ್ಲಿ ತಾವು ಲಾಗಿನ್ ಆಗಿದ್ದೀರಾ, ಫೆಚ್ ಆಗಿಲ್ಲ. ಕೆಲವರು ಲಾಗಿನ್ನೇ ಆಗಿಲ್ಲ. ತಾವುಗಳು ಲಾಗಿನ್ ಆಗಬೇಕು, ತಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು, ತಮ್ಮ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಭಾರತ ದೇಶದ ವಿವಿಧ ರಾಜ್ಯಗಳ ಬೋರ್ಡ್ಗಳಲ್ಲಿ ತಾವು ಯಾರು PUC ಮಾಡಿದಿರ ವಿದ್ಯಾರ್ಥಿಗಳು ತಮಗೆ ಸಹ ತಾವು ಲಾಗಿನ್ ಆಗಬೇಕು, ತಮ್ಮ PUC ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು, ತಮ್ಮ PU ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ದಯಮಾಡಿ ಇದು ತುಂಬ ಸಿಂಪಲ್ ಕೆಲಸ. ಮಾಡಿ ಸಬ್ಮಿಟ್ ಮಾಡಿದರೆ ಮಾತ್ರ ನಾವು ನಿಮಗೆ CET ರ್ಯಾಂಕ್ ಕೊಡೋದಕ್ಕಾಗುತ್ತೆ. ಇಲ್ಲ ಅಂತಂದರೆ ನಾವು ರ್ಯಾಂಕ್ ಕೊಡೋದು ಕಷ್ಟ ಆಗುತ್ತೆ. ದಯಮಾಡಿ ಮುಂದಿನ 2 ದಿನದಲ್ಲಿ ತಾವು ಈ ಕೆಲಸ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. CBSEನಲ್ಲಿ ಡಿಜಿಲಾಕರಿಂದ ಫೆಚ್ಚಾಗಿ ಸಹ ಬಂದಿದೆ. ಅಲ್ಲಿ ಯಾವುದೋ ಮಾರ್ಕ್ಸು ತಪ್ಪು ಫೆಚ್ಚಾಗಿದೆ ಅಂತಂದರೆ ತಾವು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ತಾವು ಸರಿ ಇರುವಂಥದ್ದನ್ನು ಕೆಳಗಡೆ ಎಂಟ್ರಿ ಮಾಡೋದಕ್ಕೆ ಹೇಳಿ. ತುಂಬ ಸಿಂಪಲ್ ಪ್ರೊಸೀಜರ್ ಇದೆ, ತಮಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ದಯಮಾಡಿ ಯಾರಾದ್ರೂ ಮಾರ್ಕ್ಸನ್ನು ತಪ್ಪಾಗಿ ಎಂಟ್ರಿ ಮಾಡಿದರೆ ನೀವು ಅಪ್ಲೋಡ್ ಮಾಡಿರೋ ಮಾರ್ಕ್ಸ್ ಕಾರ್ಡ್ ಆಧಾರದ ಮೇಲೆ ನಾವು ಇಲ್ಲಿ ಅದನ್ನು ವೆರಿಫೈ ಮಾಡ್ತೀವಿ. ಅಷ್ಟಕ್ಕೇ ಮುಗಿಯಲ್ಲ. ಯಾಕೆಂತಂದರೆ ಇದು PUCನ 50% ಮಾರ್ಕ್ಸ್ ಆಧಾರದ ಮೇಲೆ ನಾವು ರ್ಯಾಂಕ್ ಕೊಡೋದ್ರಿಂದ ನಾಳೆ ನೀವು ಕಾಲೇಜಿಗೆ ಹೋಗ್ತಿರಲ್ಲ ಸೇರೋದಕ್ಕೆ, ಅಲ್ಲಿ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ತಾವ್ಯಾರಾದ್ರೂ PUC ಮಾರ್ಕ್ಸನ್ನು ತಪ್ಪಾಗಿ ಎಂಟ್ರಿ ಮಾಡಿ ತಪ್ಪಾಗಿ ನಮ್ಮಿಂದ ಏನಾದ್ರೂ ರ್ಯಾಂಕನ್ನು ತಗೊಂಡು ತಾವು ಕಾಲೇಜಿಗೆ ಹೋದರೆ ನಿಮಗೆ ಅಡ್ಮಿಷನ್ ಆಗಲ್ಲ ಮತ್ತು ನಮ್ಮ KEA ಕೌನ್ಸಿಲಿಂಗಿಂದ ಹೊರಗಡೆ ಹಾಕ್ತೀವಿ. ಹಾಗಾಗಿ ದಯಮಾಡಿ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿರುವಂತಹ KCET 2026 ರ್ಯಾಂಕನ್ನು ಅನೌನ್ಸ್ ಮಾಡಬೇಕು ಅಂತಂದರೆ ದ್ವಿತೀಯ PUCಯ ನಮಗೆ PCMB ಮಾರ್ಕ್ಸ್ ಬೇಕು. ಕರ್ನಾಟಕ ಸ್ಟೇಟ್ ಬೋರ್ಡ್ದು ಏನಿದೆ ಅದು ನಮಗೆ ಆನ್ಲೈನ್ ಮೂಲಕ ನಾವು ತೆಗೆದುಕೊಂಡಿದ್ದೀವಿ. 2 ಎಕ್ಸಾಮ್ ಆಗಿತ್ತು, 2ರದ್ದು ಫಲಿತಾಂಶ ಬಂದಿದೆ. ಬೆಸ್ಟ್ ಆಫ್ 2 ನಮಗೆ ಕೊಡ್ತಾ ಇದ್ದಾರೆ, ನಾವು ತಗೊಳ್ತಾ ಇದ್ದೀವಿ. CBSEದು 70% ವಿದ್ಯಾರ್ಥಿಗಳು ತಾವು ಡಿಜಿಲಾಕರ್ ಮುಖಾಂತರ ತಾವು ಪರ್ಮಿಷನ್ ಕೊಟ್ಟಿದ್ದೀರಾ, ಅದು ನಮಗೆ ಡೌನ್ಲೋಡ್ ಆಗಿದೆ. ತಾವು ಬೇಕಾದರೆ ಚೆಕ್ ಒಂದ್ಸರಿ ಮಾಡಿ ಸಬ್ಮಿಟ್ ಮಾಡಿ. ಯಾರು ಇನ್ನೂ 30% ಡಿಜಿಲಾಕರ್ ಮುಖಾಂತರ ಮಾಡಿಲ್ಲ ಅವರು ನೀವು ಡಿಜಿಲಾಕರ್ ಮುಖಾಂತರ ಮಾಡಿದರೆ ನಮಗೆ ಫೆಚ್ ಆಗುತ್ತೆ. ಇಲ್ಲ ಅಂತಂದರೆ ತಾವಿಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಿ ಮಾರ್ಕ್ಸ್ ಕಾರ್ಡನ್ನು ತಾವು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ಬೇರೆ ರಾಜ್ಯಗಳ ಬೋರ್ಡಲ್ಲಿ ತಾವು ಏನು ವಿದ್ಯಾರ್ಥಿಗಳಿದ್ದೀರಾ, ಉದಾಹರಣೆಗೆ ತೆಲಂಗಾಣದಲ್ಲಿ ಅವರು ನಮಗೆ API ಸರ್ವಿಸ್ ಕೊಟ್ಟಿಲ್ಲ, ತೆಲಂಗಾಣದವರು ಡಿಜಿಲಾಕರಲ್ಲಿ NAD ಪೋರ್ಟಲಲ್ಲಿ ಸಹ ಅಪ್ಲೋಡ್ ಮಾಡಿಲ್ಲ. ನಿಮ್ಮಂಥ ವಿದ್ಯಾರ್ಥಿಗಳಿಗೆ ತಾವು ಮಾರ್ಕ್ಸ್ ಎಂಟ್ರಿ ಮಾಡಿ ತಮ್ಮ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ಇದು ನೀವು ನಮಗೆ ಮುಂದಿನ 2 ದಿನದಲ್ಲಿ ಮಾಡ್ತು ಅಂತಂದರೆ, ಮುಂದಿನ 2 ದಿನ ಅಂತಂದರೆ ನಮಗೆ 23 ಮತ್ತು 24 ಮಧ್ಯಾಹ್ನದೊಳಗಡೆ ತಾವು ಮಾಡಬೇಕು ಅಂತ ನನ್ನ ವಿನಂತಿ. ತಾವು ಮಾಡ್ತು ಅಂತಂದರೆ ನಿಮ್ಮ ಆ ಮಾರ್ಕ್ಸನ್ನು ನಾವು ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕ್ ಕೊಡುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಇದು ಬಹಳ ಸಿಂಪಲ್ ಇದೆ. ತಾವು ದಯಮಾಡಿ ಇದನ್ನು ಮುಂದಿನ 2 ದಿನದಲ್ಲಿ ಮಾಡಬೇಕು ಅಂತೇಳಿ ನನ್ನ ವಿನಂತಿ. ಮತ್ತೆ ನಾವು ಸುಮಾರು ಈ ಹಿಂದಿನ ನೋಟಿಫಿಕೇಷನ್ಸ್ ಎಲ್ಲ ಹೇಳಿದಾಗ ವಿದ್ಯಾರ್ಥಿಗಳು ಸುಮ್ಮನೆ ಅನ್ನೆಸೆಸರಿ ಗೊಂದಲಕ್ಕೊಳಗಾಗ್ತೀರಾ. ಕರ್ನಾಟಕ ರಾಜ್ಯ ಬೋರ್ಡಿನ ವಿದ್ಯಾರ್ಥಿಗಳು ಏನು ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಇದ್ಬಿಡಿ.
ನಿಮ್ಮ ಮಾರ್ಕ್ಸನ್ನು ನಾವೇ ಬೋರ್ಡಿಂದ ತಗೊಳ್ತೀವಿ. ಉಳಿದವ್ರು ಮಾತ್ರ ನಮ್ಮ ಲಾಗಿನ್ ಆಗಿ ನಾನೀಗ ಹೇಳ್ದಂತೆ ಮಾಡಿ ಅಂತೇಳಿ ಎಲ್ಲರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಇದು ಟಾಪ್ ಪ್ರಿಯಾರಿಟಿ ಇದೆ, ತಾವು ಮಾಡಲೇಬೇಕು. ನಾವು ರ್ಯಾಂಕ್ ಕೊಡೋದಕ್ಕೋಸ್ಕರ ದಯಮಾಡಿ ಸಹಕರಿಸಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ನಮಸ್ಕಾರ.